ಜಕರೆಯನು 9ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೂರ್ಯನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಸೂರ್ಯನಿರೀಕ್ಷೆ ಉಂಟಾಗಿರುವಂತಹ ಸೆರೆಯವರೇ, ನೀವೇನ್ ಮಾಡಿರಿ, ಹಿಂದಿರುಗಿರಿ, ನಾನು ನಿಮಗೆ ಏನ್ ಮಾಡುವೆನು, 2ರಷ್ಟು ಸುಖವನ್ನು ಕೊಂಡು ಬರುವೆನು ಎಂದು ಆತನು ನಮ್ಮೊಟ್ಟಿಗೆ ಮುಂಜಾನೆ ವೇಳೆಯಲ್ಲಿ ಮಾತನಾಡುವವನಾಗಿದ್ದಾನೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಏನ್ ಮಾಡುವವನಾಗಿದ್ದಾನೆ ಅಂದರೆ 2ರಷ್ಟು ಪ್ರತಿಫಲವನ್ನ, 2ರಷ್ಟು ಸುಖವನ್ನ ಕರ್ತನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ತೆಗೆದುಕೊಂಡು ಬರುವವನಾಗಿದ್ದಾನೆ. ನಾವು ಕಳೆದುಕೊಂಡಂತಹ ಕಾರ್ಯಗಳನ್ನ ದೇವರು ಹಿಂದಿರುಗಿ ಒದಗಿಸಿಕೊಡುವವರಾಗಿದ್ದಾರೆ. ನಾವು ಕಳೆದುಕೊಂಡಂತಹ ಸಮಯಗಳನ್ನ ದೇವರು ಹಿಂದಿರುಗಿಸಿ 2ರಷ್ಟು ಕೊಡುವವರಾಗಿದ್ದಾರೆ. ಇವತ್ತು ಅನೇಕ ಸರ್ತಿ ನಾವು ಹೇಳ್ತೇವೆ, ನನ್ನ ಜೀವಿತದಲ್ಲಿ ಯಾವ ಸುಖವೂ ಇಲ್ಲ, ನನ್ನ ಜೀವಿತದಲ್ಲಿ ಯಾವ ಸಮಾಧಾನದ ಕ್ರಿಯೆಗಳಿಲ್ಲ ಎಂದು ಅನೇಕ ಬಾರಿ ನಾವು ಹೇಳುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನೀವೇನ್ ಮಾಡಿರಿ, ದೇವರ ಸಮ್ಮುಖಕ್ಕೆ ಹೋಗಿರಿ, ಕರ್ತನ ಆಲಯಕ್ಕೆ ಹೋಗಿರಿ. ಅಲ್ಲಿ ಹೋಗಿ ನಾವು ಪ್ರಾರ್ಥಿಸುವಾಗ ಕರ್ತನಾತ್ಮನು ನಮ್ಮ ಜೊತೆಗಾರನಾಗಿ ಇರುವವನಾಗಿ, ಆತನು ನಮ್ಮ ಜೀವಿತದಲ್ಲಿ ಏನ್ ಮಾಡುವವನಾಗಿದ್ದಾನೆ, 2ರಷ್ಟು ಸುಖವನ್ನ ಕೊಂಡು ಬರುವವನಾಗಿದ್ದಾನೆ. ನಾವು ಕಳೆದುಕೊಂಡಂತಹ ಕಾರ್ಯಗಳನ್ನ ಹಿಂದಿರುಗಿಸಿ ಕೊಡುವವನಾಗಿದ್ದಾನೆ, ಅದನ್ನ ಹೆಚ್ಚಾಗಿ ಅಭಿವೃದ್ಧಿ ಪಡಿಸಿ ಕೊಡುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ ಪ್ರೀತಿಯುಳ್ಳ ದೇವ ಜನರೇ, ಯೋಬನ ಜೀವಿತದಲ್ಲಿ ನೋಡುವಾಗ ಅವನ ಜೀವಿತದಲ್ಲಿ ಏನಾಯಿತು, ಎಲ್ಲವೂ ನಷ್ಟ ಹೊಂದಿ ಹೋಯಿತು. ಆದರೆ ದೇವರು ಅವನ ಸಂಗಡ ಇದ್ದುದರಿಂದ, ಕರ್ತನ ಅವನ ಜೊತೆಗಾರನಾಗಿ ಇದ್ದುದರಿಂದ ದೇವರೇನ್ ಮಾಡಿದರು, 2ರಷ್ಟು ಸುಖವನ್ನು ಅವನ ಜೀವಿತದಲ್ಲಿ ಅನುಗ್ರಹಿಸಿದರು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಗೆ ಸಹಾಯ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಅಪ್ಪ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನಿನ್ನ 2ರಷ್ಟು ಸುಖವನ್ನ ದಯಪಾಲಿಸಿ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.